ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ದಕ್ಷಿಣ ದಾವಣಗೆರೆ ಕುದೀತಾ ಇದೆ. ಏನಾಗಬಹುದು ಅನ್ನುವಂಥ ಸಂಕಟ ಎಲ್ಲರಿಗೂ. ಕಾಂಗ್ರೆಸ್ಗೆ ತಳಮಳ, ಟಿಕೆಟ್ ಯಾಕೆ ಕೊಟ್ಟಿವಪ್ಪ ನಾವು ಈ ಮನುಷ್ಯನಿಗೆ ಅಂತೇಳಿ. ಯಾಕಂದರೆ ಕೈಯಲ್ಲಿದ್ದಂಥದ್ದು ಗೆಲ್ಲುವ ಸಾಧ್ಯ ಎಲ್ಲ ಇದ್ದಾಗ ಮಲ್ಲಿಕಾರ್ಜುನವ್ರ ಒತ್ತಡ, ಶಾಮೂಲ್ ಕುಟುಂಬದ ಒತ್ತಡ, ಇದರಿಂದಾಗಿ ಕಾಂಗ್ರೆಸ್ಸಲ್ಲಿ ತಪ್ಪು ಹೆಜ್ಜೆ ಹಿಡಿತಾ ಅಂತೇಳಿ. ಯಾಕಂದರೆ ಇವತ್ತು ದಾವಣಗೆರೆಯಲ್ಲೇ ನಿನ್ನೆ ನೋಡಿದಿರಿ ನೀವು, ಜಮೀರ್ ಅಹಮದ್ ಖಾನ್ ಬಂದರು, ಹೋದರು, ಮಾತಾಡಿದರು, ದೋಸ್ತರು ಅಂದರು, ಮತ್ತೇನೋ ಅಂದರು, ಸಮರ್ಥಕ ಕರ್ಕೊಂಡು ಮುದ್ದು ಕೊಟ್ಟು ನನ್ನ ಮಗನಿಗೆ ಇದ್ದಂಗೆ ಪಾನಿ ಅಂತ ಹೇಳಿದರು, ಮಾಡಿದರು. ಅದೇ ಕಾಲಕ್ಕೆ ಕೆಲವಷ್ಟು ಮುಸ್ಲಿಂ ನಾಯಕರಿಗೆ ಸೂಚಿಸಿದರು, ಮಾಡಪ್ಪ ಕೆಲಸ ಅಂತ ಹೇಳಿದರು, ನಡೆದರು. ಇಷ್ಟರಿಂದಲೇ ಮುಸ್ಲಿಮರು ಒಲಿಬೋದಾ, ಮತ ಹಾಕ್ಬೋದಾ ಸಮರ್ಥಕ ಅನ್ನುವಂಥ ಒಂದು ಪ್ರಶ್ನೆ ಅದ. ಯಾಕೆ ಎಲ್ಲರ ಮನುಷ್ಯನಲ್ಲಿ ಇವತ್ತು ಮುಸ್ಲಿಮ್ರ ಮನುಷ್ಯರು ಸೇರ್ಕೊಂಡ್ಬಿಟ್ಟದು. ಇಲ್ಲಪ್ಪ ಇದು ನಮಗೆ ಕೊಡಬೇಕಾಗಿತ್ತು, ಕೊಡಲಿಲ್ಲ, ಅನ್ಯಾಯ ಮಾಡಿದರು ಅಂತೇಳಿ. ಹೌದು, ಬಹುಸಂಖ್ಯಾತರಿದ್ದಾರೆ, ಕೊಡಬೇಕಾಗಿತ್ತಲ್ಲ. ಕಾಂಗ್ರೆಸ್ ಈ ದಿಶೆ ಚಿಂತನೆ ಮಾಡಲಿಲ್ಲ ಏನು ಅಂತೇಳಿ. ಇದಕ್ಕೆ ಯಾರು ತಪ್ಪು ಮಾಡಿದ್ರು, ಯಾರು ಒಪ್ಪು ಮಾಡಿದ್ರು ಅದು ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ಗೆ ಮಾತ್ರ ಪೆಟ್ಟು ಬಿಡೋದು ಗ್ಯಾರಂಟಿ ಅಂತ ಅನ್ನಿಸ್ಲಿಕ್ಕೆ ಆಗ್ತದೆ. ಆದ್ರೆ ಇದೇ ಕಾಲಕ್ಕೆ ನಮ್ಮ ಕಾಂಗ್ರೆಸ್ನ ಇನ್ನುಳಿದ ನಾಯಕರು ಇದು ಗೆಲ್ಲಬೇಕಪ್ಪ ಅನ್ನೋದು. ಸಿದ್ದರಾಮಯ್ಯರಿಗಾಯ್ತು, ಇನ್ನುಳಿದವ್ರಿಗಾಯ್ತು, ಡಿ ಕೆ ಶಿವರಿಗಾಯ್ತು, ಗೆಲ್ಲಬೇಕಿದು. ಶತಾಯಗತಾಗಿ ಗೆಲ್ಲಬೇಕು, ನಮ್ಮ ಕ್ಷೇತ್ರ ಇದು ಅನ್ನೋಂಥದ್ದು ಅದ. ಆದರೆ ಮತದಾರರಿಗೆ ಇದರ ಬದಲಾಗಿ ಒಂದು ರೀತಿ ಏನಪ್ಪ ಅಂದ್ರೆ ಜುಗುಪ್ಸೆ ಆದಂಗೆ ಆಗಿದೆ. ಇದನ್ನು ಸದುಪಯೋಗ ಮಾಡಿಕೊಳ್ಳೋ ದಿಶೆಯಲ್ಲೇ ವಿಜಯೇಂದ್ರ ಅವರು ಅಲ್ಲೇ ಜನರಿಗೆ ಭೇಟಿಯಾಗುವಂಥ ಇನ್ನುಳಿದ ಪ್ರಯತ್ನ ಮಾಡ್ತಾಯಿದ್ದಾರೆ ದಾವಣಗೆರೆಯಲ್ಲಿ. ಬಟ್ ಒಂದು ಏನು ನಡೆದದಪ್ಪ ಘಟನೆ ಅಂತಂದ್ರೆ, ಈಗ ನಮ್ಮ ಯತ್ನಾಳ್ ನಿಜವಾಗಿ ಯತ್ನಾಳ್ ಅಷ್ಟು ತೀವ್ರವಾಗಿ ಮುಸ್ಲಿಮರನ್ನ ಟೀಕೆ ಮಾಡಬೇಕಾಗಿದೆನಾ ಈ ಎಲೆಕ್ಷನ್ದಲ್ಲಿ ಅನ್ನೋದು ಭಾಳ ಮಹತ್ವದ ಪ್ರಶ್ನೆ. ಹೌದು, ಹಿಂದುತ್ವದ ಬಗ್ಗೆ ಮಾತಾಡಲಿ, ಮತ್ತೇನು ಮಾತಾಡಲಿ, ನಮ್ಮ ಶ್ರೇಷ್ಠ ಅನ್ನಲಿ, ಮತ್ತೇನು ಕರ್ಕೊಳ್ಳಿ, ಅದ್ರ ಜೊತೆಗೆ ನಮ್ಮ ವೀರಣ್ಣ, ನಮ್ಮ ಚರಂತಿ ಭಟ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಬೆಂಬಲ ಸೂಚನೆ ಓಡಾಡಲಿ, ಏನು ಪ್ರಶ್ನೆ ಇಲ್ಲ. ಆದರೆ ಅತಿಯಾಗಿ ಮುಸ್ಲಿಮರ ಬೈಯೋದ್ರಲ್ಲಿ ಏನಾಗ್ತದೆ, ಟೀಕೆ ಮಾಡೋದ್ರಲ್ಲಿ ಏನಾಗ್ತದೆ. ಯಾಕಂದರೆ ಈಗ ದಕ್ಷಿಣ ದಾವಣಗೆರೆ ಏನಾದರೂ ಸೋತ್ರ BJP ಇದಕ್ಕೆ ಕಾರಣಕರ್ತರು ಯತ್ನಾಳರು ಅಂತ ಜನ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅವಶ್ಯಕತೆ ಇರಲಿಲ್ಲ ಈಗ. ಯಾಕಂದರೆ ದಾವಣಗೆರೆ ಒಂದು ಕಡೆ ಇದೆ, ಇನ್ನೊಂದು ಕಡೆ ಜಾಸ್ತಿ ಹೋದ್ರೆ ಸಾಕಪ್ಪ. ಲಿಂಗಾಯತ ಓಟ್ ಆಯಿತು, ಇನ್ನುಳಿದವ್ರ ಓಟ್ ಆಯಿತು, ಮರಾಠ ಓಟ್ ಆಯಿತು, ಇವೆಲ್ಲ ಸಂಗ್ರಹ ಆಗ್ತಿತ್ತು ಪಟ್ಟಣದ ಮಟ್ಟದಲ್ಲೇ. ಅದೇ ಕಾಲಕ್ಕೆ ಹಳ್ಳಿಗಳಲ್ಲಿ ಅತಿ ಹಿಂದುತ್ವ ಮಾತಾಡೋದು, ಸನಾತನದ ಏನೋ ಮಾತಾಡ್ತಾಯಿದ್ರು. ಆದರೆ ಮುಸ್ಲಿಮರು ಅತಿ ಟೀಕೆ ಮಾಡೋದು, ಅಲ್ಲಿಯೂ ಸಹಿತ ಮುಸಲ್ಮಾನರು ಒಂದಾಗೋದಕ್ಕೆ, ಇಲ್ಲೂ ಒಂದಾಗೋದಕ್ಕೆ ಈ ಕಾರಣ ಆಗ್ತದಂತ. ಬಾಗಲಕೋಟೆ ಅನೇಕ ಮುಸಲ್ಮಾನರಾಗಿರ್ಬೋದು, ರಾಜ್ಯದ ಇನ್ನುಳಿದ ಕಡೆ ಮುಸಲ್ಮಾನರಾಗಿರ್ಬೋದು ಸಹಜರಿಸ್ತಾರೆ. ಇವತ್ತು ಇಲ್ಲಪ್ಪ ನಾವು BJPಗೆ ಅನುಕೂಲ ಮಾಡಬೇಕನ್ನೋ ಇಂಥ ವ್ಯಕ್ತಿಯ ಇಷ್ಟೆಲ್ಲ ಮಾತಾಡಿದ್ರು ನಾವು ಮತ ಹಾಕ್ಬೇಕನ್ನುವಂತೆ ಸಾಕಷ್ಟು ಮಾತಾಡ್ತಾ ಇದ್ದಾರೆ. ಬುಲ್ಡೋಜರ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯೋಗಿ ಆದಿತ್ಯನಾಥ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಏನೇನೋ ಮಾತಾಡ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ನಮ್ಮ ಯಡಿಯೂರಪ್ಪನ ಟೀಕೆನೂ ಮಾಡೋದು ಬಿಟ್ಟಿಲ್ಲ ಅವರು. ಅದೇ ಅವ್ರ ಮಗನ ಬಗ್ಗೆ ಟೀಕೆ ಮಾಡೋದು ಬಿಟ್ಟಿಲ್ಲ. ಇನ್ನೂ ತಮ್ಮ ಒಗರ್ನಲ್ಲಿದ್ದಾರೆ. ಆ ಮತ್ತು ಬೇರೆ ಒಗರ್ ಅಂತೀವಿ ನಾವು ಈ ಭಾಗದಾಗ. ಅದು ಈ ದಕ್ಷಿಣ ದಾವಣಗೆರೆ ಸೋಲೋದ ಕಾರಣ ಆಗ್ಬೋದಾ ಅಂತೇಳಿ. ಯಾಕಂದರೆ ಆಲ್ರೆಡಿ ಡಿಸೈಡ್ ಮಾಡಿದಂಥ ವಿಷಯ ಇಲ್ಲಿ ಮುಸಲ್ಮಾನರು ಎಲ್ಲರೂ ಡಿಸೈಡ್ ಮಾಡಿದ್ದಾರೆ, ಇಲ್ಲಪ್ಪ ಈ ಸಲ ನಾವು ನಮ್ಮ ಮುಸಲ್ಮಾನ ಕ್ಯಾಂಡಿಡೇಟ್ಗೆ ಬರೋಣ ಅಂತೇಳಿ. ಅದಕ್ಕಾಗಿ ಏನು ಆಗ್ಬೋದು ಅನ್ನುವಂಥ ನೆಲೆಯಲ್ಲಿ ವಿಚಾರ ಮಾಡಿದಾಗ ಸಹಜವಾಗಿ ಇದು ಏನಾದರೂ ಪೆಟ್ಟು ಆಗ್ಬೋದಾ ಅನ್ನೋದು ಮತ್ತು ಮೇಲೆ ಚರ್ಚೆ ಆಗ್ತದೆ. ಆದ್ರೆ ಅದೇ ಕಾಲಕ್ಕೆ ಇಲ್ಲ ದಾವಣಗೆರೆಯಲ್ಲೇ ನಮ್ಮ ವಿಜಯೇಂದ್ರ ಅವರು ಸಹಿತ ಅಲ್ಲೇ ಬಿಟ್ಟಿದ್ದಾರೆ. ಅವರು ಗುದ್ದಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ದಾವಣಗೆರೆಯಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಒಂದೇನಪ್ಪ ಅಂತಂದರೆ ಮುಸಲ್ಮಾನರಲ್ಲೇ ನಿಧಾನಕ್ಕೆ ಅವ್ರ ಲೀಡರ್ಗಳು ಬಂದು ಮಾತಾಡಿದ್ದು ಮತ್ತೇನಾಯಿತು ಒಂದು ಪ್ರಭಾವ ಆಗಬಹುದಾ ಅಂತೆಲ್ಲೂ ಒಂದು ಮೂಲೆಯಲ್ಲಿ ಆಸೆ. ಆದರೆ ಸ್ವಾಭಿಮಾನಿ ಮುಸಲ್ಮಾನರಲ್ಲಿ ಇರೋದನ್ನ ಇಲ್ಲಪ್ಪ ಇದೇನಿಲ್ಲ ನಮ್ಗೆ ಬೇಕಾಗಿಲ್ಲ ಈ ಸಲ ಅಂತೇಳಿ ಒಬ್ಬ ಯಾರೋ ಪಕ್ಷದ ಆರಿಸಿದ್ರು ಅಂತ ಪ್ರಯತ್ನ ಮಾಡ್ಬೋದು. ಇಲ್ಲ ಒಡೆದು ಹೋದ್ರೆ ಸಮರ್ಥ ಅನುಕೂಲದ ಇಲ್ಲಂತಲ್ಲ, ಸಮರ್ಥ ಆಯ್ಕೆ ಆಗೋಕ್ಕೆ ಅನುಕೂಲದ ಜೊತೆಗೆ ಪ್ರಭಾವಿ ಇದ್ದಾರೆ ಕ್ಷೇತ್ರದಲ್ಲೇ ಅವ್ರ ಮನೆತನದವರು. ಹೀಗಾಗಿ ಅದು ಒಂದಿಷ್ಟು ಅನುಕೂಲಗಳಿದ್ದಾವೆ, ಇಲ್ಲಂತಲ್ಲ. ಆದರೆ ಈ ಒಂದು ಅನುಕೂಲಗಳು ಎಷ್ಟು ಮಟ್ಟಿಗೆ ಪ್ರಭಾವಿ ಆದವು ಅನ್ನುವಂಥದ್ದು ಆ ದೃಷ್ಟಿಗಳು ನೋಡಿದರೆ ಗೆಲ್ಬೋದಪ್ಪ ಅಂತೇಳಿ. ಮತ್ತು ಬಡತನ ಕಾರಣಕ್ಕಾಗಿ ನಿಮಗೆ ಗೊತ್ತದೆ ಈ ಸಂದರ್ಭದಲ್ಲಿ ನಮ್ಮ ಮತದಾರರು ಸಹಿತ ಯಾವುದೋ ಕಾರಣ
ಅಶಕ್ತನ ಆಗಿರ್ಬೋದು, ಬಡತನ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಈ ಸಂದರ್ಭದಲ್ಲಿ ಏನಪ್ಪ ರೊಕ್ಕ ತೊಗೊಂಡು ಹೊಟ್ಟು ಹಾಕುವಂಥ ಕೆಲವೊಂದು ಜನ ಇದ್ದಾರೆ, ಇಲ್ಲಂತಲ್ಲ. ಅದಕ್ಕೆ ಹಲವು ಕಾರಣಗಳು. ಒಂದನೇದು ನಮ್ಮ ಪ್ರಜಾಪ್ರಭುತ್ವ ಬಗ್ಗೆ ಜ್ಞಾನ ಇಲ್ಲ. ಒಳ್ಳೆಯವ್ರಿಗೆ ಹಾಕಬೇಕಪ್ಪ, ಯೋಗ್ಯರಿಗೆ ಹಾಕಬೇಕು ಅಂತ ಒಂದು ತಿಳುವಳಿಕೆ ನಮ್ಮಲ್ಲಿ ಬಂದಿಲ್ಲ ಅನ್ನಿಸ್ತದೆ. ಇಂಥ ದುಡ್ಡು ತೊಗೊಂಡು ಅವ್ರಿಗೆ ತಮ್ಮ ದುಡ್ಡ ಓಟ್ ಯಾರಿಗೆ ಹಾಕ್ಬೇಕು ಅದು ಮತದ ಮಹತ್ವನ ಅವ್ರಿಗೆ ಗೊತ್ತಿಲ್ಲೇನೋ ಅನ್ನಿಸ್ತದೆ. ಎಲ್ಲ ನೆಲೆಗಟ್ಟಿನಲ್ಲೇ ವಿಚಾರ ಮಾಡಿದಾಗ ಸಹಜವಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ದುಡ್ಡಿನ ಒಂದಿಷ್ಟು ಮುಖ್ಯ ಕಾರಣ ಆಗ್ಬೋದು ಅಂತೇಳಿ. ಹೀಗಾಗಿ ಅದೇನೋ ಇದ್ರೂ ಸಹಿತ ಇವತ್ತಿಗೂ ಸಹಿತಿದು ಈಗೇನೋ ಮುಸ್ಲಿಂ ಲೀಡರ್ಗಳು ಬರ್ತಾ ಇದ್ದಾರೆ, ಕಾಂಗ್ರೆಸ್ಗೆ ಓಡಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗೆ ಮಾತ್ರ ಇದು ದಾವಣಗೆರೆ ಮಾತ್ರ ನಿಧಾನಕ್ಕೆ ಕಬ್ಬಿನ ಕಡಲೆ ಆಗ್ಲಿಕ್ಕತ್ತದ್ರಿ, ಅದು ಏನು ಸರಿತನ ಇಲ್ಲ. ಆ ಕಾರಣಕ್ಕಾಗಿ ಇಲ್ಲೇ ನಮ್ಮ BJP ವತಿಯಿಂದಲ್ಲಿದ್ದಂತಹ ಶ್ರೀನಿವಾಸ್ ದಾಸ್ ಕರಿಯಪ್ಪ ಆರಿಸಿ ಬಂದಾರ, ಆಯ್ಕೆ ಆಧಾರ ಅನ್ನುವಂಥದ್ದು. ಯಾಕಂದ್ರೆ ಹಿಂದುಳಿದವರು ಅದು ಒಟ್ಟು ಒಗ್ಗಟ್ಟು ಆಗ್ತದೆ, ಓಟ್ ಬರ್ತದೆ, ಸೋಷಿಯಲ್ ವರ್ಕರ್ ಅದಾರ, ಅವರು ಜನರ ಸಂಪರ್ಕ ಅದಾರ ಅಂತ ಇವರೆಲ್ಲ ಹೇಳ್ತಾ ಇದ್ದಾರೆ BJPಗರು. ಆದರೆ ಎಷ್ಟು ಮಟ್ಟಿಗೆ ಅದು ಇಫೆಕ್ಟ್ ಆಗ್ಬೋದು ಸ್ಥಳೀಯ ಅಲ್ಲಿ ಮುಸಲ್ಮಾನರಲ್ಲೇ. ಯಾಕೆ ಉಳಿದವರೆಲ್ಲ ಕೂಡ್ರಿ ಎಷ್ಟು ಆಗ್ಬೋದು ಎಲ್ಲ ಕೂಡ ಸರ್. ಅವ್ರದ್ದು ಸ್ವತಃ ಒಂದು 13,000 ಓಟ್ ಅದಾವ ಅಂತ ಅನ್ನೋ ಮಾತು ಕೇಳಿದ್ದೀನಿ ನಾನು. ಇನ್ನೂ ಹೆಚ್ಚಿಗೆ ಇರ್ಬೋದು. ಯಾಕಂದ್ರೆ ಈ ಒಂದು ಎಲ್ಲ ನೆಲೆಗಟ್ಟಿನಲ್ಲೇ ಉಳಿದವರು OBC ಆಯಿತು ಮತ್ತೇನೋ ಆಯಿತು ಅವ್ರಿಗೆ ಎಷ್ಟು ಆಗ್ಬೋದು ಅನ್ನುವಂಥದ್ದು ಲೆಕ್ಕ ತೆಗೆದಾಗ ಅವರೆಲ್ಲ ಕೂಡಿದರೂ ಸಹಿತ ಒಂದು 35,000-40 ಸಾವಿರ ಆಗ್ಬೋದು ಅನ್ನೋಂಥ ಮಾತಿದೆ. ಬಟ್ ಇಲ್ಲೇ ಹೆಚ್ಚು ಕಡಿಮೆ ಏನಪ್ಪ ಅಂತಂದ್ರೆ 70ರಿಂದ 75-70 ಸಾವಿರ ಓಟ್ಗಳಿದ್ದಾವೆ ಮುಸ್ಲಿಮ್ಸ್ ಅಂತೇಳಿ ಕೇಳಿ ಬರೋದ್ರಿಂದಾಗೆ ಇವತ್ತು ಒಂದು ಖುಷಿಯಲ್ಲಿದ್ದಾರೆ ವಿಜೇಂದ್ರವರು. ಆರಿಸಿ ಬರ್ಬೋದು ನಮ್ಮದು BJP ಅಂತೇಳಿ. ಅದ್ರ ಒಳಗೊಳಗೆ ಅವರಿಗೆ ಒಂದು ಆತಂಕ ಅದ, ಯತ್ನಾಳರ ಈ ಭಾಷಣಗಳು ಏನು ಇಫೆಕ್ಟ್ ಆಗ್ತಾವೇನು ಅಂತೇಳಿ. ಬೇಡ, ಅವ್ರ ಹಿಂದಿನ ಭಾಷೆಗಳು ಸಾಕಷ್ಟು ಅದಾವ, ಅವಳು ತಂದು ಕೇಳಿಸೋಂಥ ಪ್ರಯತ್ನವೂ ಕಾಂಗ್ರೆಸ್ಸಿಗರು ಮಾಡೇ ಮಾಡ್ತಾರೆ. ಯಾಕಂತಂದ್ರೆ ಅವ್ರಿಗೆ ಗೆಲ್ಲಬೇಕಾಗಿದೆ. ನೋಡಪ್ಪ ಇಂಥವ್ರು ನೀವು ಓಟ್ ಹಾಕಿ ಏನು ಮಾಡ್ತೀರಿ ಅಂತ ಪ್ರಚಾರ ಮಾಡೋ ಸಾಧ್ಯತೆಗಳಿದ್ದಾವೆ. ಎಲ್ಲ ನೆಲೆಗಟ್ಟಲ್ಲಿ ಒಂದಿಟ್ಟು ಎರಡೂ ಪಕ್ಷಗಳಲ್ಲಿ ಗುಂಡಾಗಿರೋದ ಕಾರ್ಯಕರ್ತರು ಗುಂಡಾಗಿರಿಗಳು ಮಾಡುವಂಥ ಜನನೂ ಅದಾರ. ಅವ್ರು ಯಾವ ರೀತಿಯಾಗಿ ಮಾಡ್ಬೋದು, ಏನು ಮಾಡ್ಬೋದು ಅನ್ನೋದು ಆ ಸಂದರ್ಭ ಬಿಟ್ಟಿದ್ದು. ಒಟ್ಟಾರೆಯಾಗಿ ಈ ನಮ್ಮ ದಕ್ಷಿಣ ದಾವಣಗೆರೆಯಲ್ಲಿ BJPಗೆ ಅವಕಾಶಗಳು ಇನ್ನೂ ಇದ್ದಾವೆ. ಆದ್ರೆ ಮುಖ್ಯ ಏನಪ್ಪ ಅಂದರೆ ಯತ್ನಾಳ್ ಇನ್ನಷ್ಟು ಸ್ವಲ್ಪ ಸೌಮ್ಯವಾಗಿ ತಮ್ಮ ಭಾಷಣ ಮಾಡ್ತಾ ಮುಸಲ್ಮಾನರನ್ನು ಸಹಿತ ವಿಶ್ವಾಸ ತೆಗೆದುಕೊಳ್ಳುವಂಥ ಏನಾದರೂ ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಬರೋದಿಲ್ಲ ಮತ್ತು ಬೇರೆ. ಬಟ್ ಆದರೆ ಭಾಷೆ ಆದರೂ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು ಹೋದ್ರೆ ಮೋಸ್ಟ್ಲಿ ಈ ಚುನಾವಣೆ ಎರಡೂ ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ದಕ್ಷಿಣ ದಾವಣಗೆರೆ, ಅದೇ ಕಾಲಕ್ಕೆ ಬಾಗಲಕೋಟೆ. ಯಾಕಂದರೆ ಬಾಗಲಕೋಟೆಯಲ್ಲಿ ಅವ್ರು ಬರೋದ್ರಿಂದಾಗಿ ಸಹಜವಾಗಿ ಹಿಂದುತ್ವ ಓಟ್ಗಳು ಏಕತ್ರ ಆಗುವ ಸಾಧ್ಯತೆಗಳು ಭಾಳ ಅದಾವೆ. ಅದೇ ಕಾಲಕ್ಕೆ ಇನ್ನುಳಿದ OBC, ಯಾಕಂದರೆ ಈಗಾಗಲೇ ನಮ್ಮ ಸತೀಶ್ ಜಾರಕಿಹೊಳಿ ಬೀಡು ಬಿಟ್ಟಿದ್ದಾರೆ. ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ BJPಗರು, ದುಡ್ಡು ಹಂಚ್ತಾ ಇದ್ದಾರೆ, ಮತ್ತೊಂದು ಮಾಡ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅಂತೇಳಿ. ಅದು ಅಲ್ಲಿಯ ಸಿಚುವೇಶನ್ಗೆ ಬಿಟ್ಟಂಥ ವಿಷಯ. ಕೆಲವೊಂದು BJPಗರು ಸುಮ್ಮನೆ ಆರೋಪ ಮಾಡ್ತಿರ್ಬೋದು, ಬೇಡ ಹಳೆ ಇತಿಹಾಸನ ಮತ್ತು ರಿಪೀಟು ಇಲ್ಲಿ ಆಗ್ತಿರ್ಬೋದು, ಯಾರಿಗೂ ಗೊತ್ತು, ಏನು ಗೊತ್ತಿಲ್ಲಂಥ ವಿಷಯ. ಆದರೂ ಆರೋಪ ಮಾತ್ರ ಮಾಡ್ತಿದ್ದಾರೆ. ಹೀಗಾಗಿ ಸತೀಶ್ ಅವರು ಪ್ರಭಾವ ಆಗ್ಬೋದಾ ಅಲ್ಲೇ, ನಮ್ಮ ಮೇಟಿಯವ್ರ ಆಯ್ಕೆ ಆಗುವಲ್ಲೇ ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾಯಿದ್ದಾವೆ. ಒಟ್ಟಾರೆಯಾಗಿ ಈ ದಕ್ಷಿಣ ದಾವಣಗೆರೆ BJP ಗೆಲ್ಲುವಂಥದ್ದನ್ನು ಎಲ್ಲಿ ಕಳೆದುಕೊಳ್ತಾ ಇದೆಯಾ ಅನ್ನುವಂಥ ಒಂದಿಷ್ಟು ಸಂಶಯಗಳು ಕೇಳಿ ಬರ್ತಾಯಿದ್ದಾವೆ. ಅದನ್ನು ನೋಡ್ಬೇಕಷ್ಟೇ. ಇನ್ನು ಅಲ್ಲಿ ಮುಸಲ್ಮಾನರ ಮನದಲ್ಲಿ ಏನದ, ಯಾವ ರೀತಿಯಾಗಿ ಓಟ್ ಹಾಕಿದ್ರು ಬಟ್ ಡಿವೈಡ್ ಆಗಿ ಹೋಗ್ತಾವೆ ಏನೋ. ಆದ್ರೆ ಮಲ್ಲಿಕಾರ್ಜುನ್ ಮತ್ತು ಶಾಮನೂರ ಕುಟುಂಬ ಅವ್ರ ಬೆಂಬಲಿಗರು ಈ ಸಲ ಮಾತ್ರ ಪೂರ್ತಿ ತಮ್ಮ ಬಿದ್ದ ಶಕ್ತಿ ಎಲ್ಲ ಹೆಚ್ಚಿ ತಮ್ಮ ಈ ಒಂದು ಇಲೆಕ್ಷನನ್ನು ಎದುರು ನೋಡ್ತಾ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ಸಿನ ಹೋಪ್ಸ್ ಹೋಗಿಲ್ಲ. ಆದರೆ ಗೆದ್ದೇ ಗೆಲ್ತಾರೆ ಅಂತ ಯಜಮಾನ ಕೈ ಇರಲಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದನ್ನ ಮೇಲೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಸತ್ಯದ ಕೈಗಂಡಿ ವಂದನೆಗಳು.